ಏ ಆದಿ, ಮನೆ ನೋಡು ಎಷ್ಟು ಗಲೀಜಾಗಿದೆ. ಜನ ತಾವು ನೀಟಾಗಿದ್ರೆ ಸಾಲದು, ತಾವಿರೋ ಜಾಗ ಕೂಡ ಕ್ಲೀನಾಗಿ ಇಟ್ಕೋಬೇಕು. ನಾವೇನು ಫ್ಯಾಮಿಲಿನ ಬರಮ್ಮ ನೀಟಾಗಿರೋದಕ್ಕೆ. ಬ್ಯಾಚುಲರ್ ಕಷ್ಟನ ನೀವುಗಳು ಅರ್ಥ ಮಾಡ್ಕೋಬೇಕು. ಬ್ಯಾಚುಲರ್ಸ್ ಅನ್ನೋದಕ್ಕೆ ಗಲೀಜ್ ಅನ್ನೋದೊಂದು ಟ್ಯಾಗ್ಲೈನ್ ಹಾಕೋಬಿಡಿ. ಯಾರೋ ನನ್ನಂಥ ಮೇಧಾವಿಗಳು ಒಂದು ಮಾತು ಹೇಳಿದ್ದಾರೆ, ಅತಿಯಾದ ಕ್ಲೀನ್ನೆಸ್ ಕೂಡ ಒಂದು ಕಾಯಿಲೆ ಅಂತೆ. ಇಂಥ ಮಾತೆಲ್ಲ ಮೇಧಾವಿಗಳು ಹೇಳೋದಲ್ಲ, ನಿನ್ನಂಥ ಮೂದೇವಿಗಳು ಹೇಳೋದು. ನಾವು ಮತ್ತು ನಾವಿರೋ ಜಾಗ ಕ್ಲೀನಾಗಿದ್ದರೆ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬರಲ್ಲ, ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಬೇರೆಯವ್ರಿಗೋಸ್ಕರ ಕ್ಲೀನಾಗಿರೋದು ಬೇಡ, ಅಟ್ಲೀಸ್ಟ್ ನಮಗೋಸ್ಕರ ಇರಬೇಕು. ಪ್ರತಿದಿನ ದೇವ್ರಿಗೆ ದೀಪ ಹಚ್ಚಿಡು. ಮನೇಲಿ ಲೈಟ್ಸ್ ಇದ್ರೂ ದೀಪದ ಬೆಳಕಿರಬೇಕು. ದೇವಸ್ಥಾನದಲ್ಲಿ ಫೋಟೋದಲ್ಲಿ ದೇವ್ರಿರಲ್ಲ, ಬಟ್ ದೇವ್ರಿದಾನೆ ಅನ್ನೋ ನಂಬಿಕೆ ಇರಬೇಕು. ಬರ್ತ್ಡೇ ಗಿಫ್ಟ್ ಕಳಿಸಿದ್ದೀನಿ, ಹೋಗಿ ತಗೋ. ಸರ್, ಕೊರಿಯರ್. Frame not okay. Something is missing. Lights on. ಸ್ವಲ್ಪ ಲಿಫ್ಟಿಗೆ ಬನ್ನಿ. ಸ್ವಲ್ಪ ರೈಟ್. ಒಂದು ಸ್ಟೆಪ್ ಮುಂದೆ ಬನ್ನಿ. ಓಕೆ. Can I see my photos? Yeah, sure. ತಗೊಳ್ಳಿ.
ಅನು ಬೇಡ ಅನು, ಕ್ಯಾಮ್ರಾ ಜೊತೆ ಆಟ ಆಡ್ಬೇಡ. ಅಯ್ಯೋ ಏ ಲೂಸು, ಎಷ್ಟು ಸಲ ಹೇಳಿದ್ದೀನಿ ಕ್ಯಾಮ್ರಾ ಜೊತೆ ಆಟ ಆಡ್ಬೇಡ ಅಂತ. ಸಾರಿ. ನಿಮ್ಮ ಅಪ್ಪನ ದೃಷ್ಟ ಚೆನ್ನಾಗಿತ್ತು, ಕ್ಯಾಮ್ರಾಗೇನೂ ಆಗಿಲ್ಲ. ಕ್ಯಾಮ್ರಾಗೇನಾದರೂ ಆಗಿದ್ರೆ ನಿಮ್ಮಪ್ಪ ವರದಕ್ಷಿಣೆ ಜೊತೆ ಇದನ್ನು ಸೇರಿಸ್ಕೊಡ್ಬೇಕಾಗಿತ್ತು. ಮತ್ತೆ ಏನು ಸಮಾಜ? ಓ, ಬಾಯಿಗೆ ಬಂದಂಗೆ ಬೈಯೋದು, ಆಮೇಲೆ ಬಂದು ಒರ್ಸೋದು. ನಾವೇನು ಬೇಕು ಅಂತ ಬೈತೀವ? ನಮ್ಗೆ ಅನ್ನ ಕೊಡ್ತಾ ಇರೋದೇ ಆ ಕ್ಯಾಮ್ರಾ. ಅದಕ್ಕೇನಾದರೂ ಆದರೆ ತಡ್ಕೊಳಕ್ಕಾಗಲ್ಲ. ಇಟ್ ಹರ್ಟ್ಸ್. ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ. ಇಷ್ಟು ಪೂಸಿ ಹೊಡೆದ್ರು ಹುಡುಗಿರ್ ಗಾಂಚಲಿ ತೋರಿಸಿದ್ರೆ ನಮ್ಮ ಹುಡುಗರಿಗೂ ಉರಿಯುತ್ತೆ. ನೀವುಗಳು ಬೈದಾಗ ನಮ್ಗಳಿಗೂ ಹಾಗೆ ಆಗೋದು. ಆಕ್ಚುಲ್ ಆಗಿ ನೀನ್ ಫೋಟೋ ತೆಗೆಸ್ಕೊಳ್ಳೋ ಆಸೆಯಿಂದಾನೆ ಇಷ್ಟೆಲ್ಲ ಆಗಿದ್ದು. ಓ ಹೌದು, ನಾವು ಫೋಟೋ ತೆಗೆಸ್ಕೊಳ್ಳೋ ಆಸೆ ಕೂಡ ಪಡೋ ಆಗಿಲ್ಲ ಅಲ್ವಾ? ಯಾರಮ್ಮ ಬೇಡ ಅಂತ ಹೇಳಿದ್ದು? ಕೆಲವ್ರಿಗೆ ರೀಲ್ಸ್ ನೋಡೋ ಆಸೆ, ಇನ್ ಕೆಲವ್ರಿಗೆ ರೀಲ್ಸ್ ಮಾಡೋ ಆಸೆ. ಹಾಗೆ ನಿಂಗೆ ಫೋಟೋ ತೆಗೆಸ್ಕೊಳ್ಳೋ ಆಸೆ, ನನಗೆ ನಿನ್ ಫೋಟೋ ತೆಗಿಯೋ ಆಸೆ. ಒಬ್ಬೊಬ್ರು ಒಂದೊಂಥರ ಆಸೆ. ಒಟ್ನಲ್ಲಿ ನಮ್ಮ ಮನ್ಸು, ನಮ್ಮ ದೇವರು ಡ್ಯಾಶ್ ಡ್ಯಾಶ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಷ್ಟೇ. ಏನಂತೀಯ? ಸಾಕ್ ನಿಲ್ಸು ಡವ್ ಮಾಡಿದ್ದು. ಪಾ, ಈ ಹುಡುಗಿರ್ ನಗ್ಸೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ಗುರು. ಮತ್ತೆ ಇದೇ ಖುಷಿಗೆ ನಮ್ಗೇನಿಲ್ವಾ? ಏನಿರ್ಬೇಕು? ಅದೇ ನಮ್ ಗೌರ್ಮೆಂಟಲ್ಲಿ ಇರುತ್ತಲ್ಲ, ಅನ್ನ ಭಾಗ್ಯ, ಹಾಲು ಭಾಗ್ಯ ತರ ನಮಗೂ ಕಿಸ್ ಭಾಗ್ಯ, ಹಗ್ ಭಾಗ್ಯ ಏನೂ ಇಲ್ವಾ? ನಮ್ ಗೌರ್ಮೆಂಟ್ ಅಲ್ಲಿ ಎಲ್ಲಾ ಭಾಗ್ಯಗಳು ಬ್ಯಾನ್. ಓ ಮೈ ಡಾಗ್ ವರ್ಸಸ್ ಗಾಡ್ಸ್ ಇಲ್ಲ. ನಿಮ್ ಗೌರ್ಮೆಂಟ್ ಅಲ್ಲಿ ಬ್ಯಾನ್ ಆದ್ರೇನಂತೆ, ನಮ್ ಗೌರ್ಮೆಂಟ್ ಅಲ್ಲಿ ಬ್ಯಾನ್ ಅನ್ನೋ ವರ್ಡೇ ಬ್ಯಾನ್ ಮಾಡ್ಬಿಟ್ಟಿದೀವಿ. ಹಲೋ, ಯಾರು? ಹಲೋ, ಆದಿ ಅವರಾ? ಹಾ ಹೌದು, ಹೇಳಿ. ನನ್ನ ಫ್ರೆಂಡ್ ರಶ್ಮಿ ನಿಮ್ ನಂಬರ್ ಕೊಟ್ರು. ನಾನು ಕೆಲವೊಂದು ಫೋಟೋಸ್ ತೆಗಿಸ್ಬೇಕಿತ್ತು. ಓಕೆ, ನೀವು ಯಾವ ರೀತಿ ಫೋಟೋಸ್ ತೆಗಿಸ್ಬೇಕು ಅನ್ಕೊಂಡಿದ್ದೀರಾ? ಮಾಡಲಿಂಗಾ, ಟ್ರೆಡಿಷನಲ್, ಸ್ಟೈಲಿಶಾ ಅಥವಾ ಮಾಡರ್ನಾ? ನನಗೆ ಅಷ್ಟೊಂದೆಲ್ಲ ಬೇಡ. ಕ್ಯಾಶುವಲ್ ಡ್ರೆಸ್ ನಲ್ಲೇ ಟ್ರೆಡಿಷನಲ್ ಅಂಡ್ ಸ್ಟೈಲಿಶ್ ಆಗಬೇಕಿತ್ತು. ನನಗೆ ಆ ರೀತಿ ಫೋಟೋಸ್ ಅಂದ್ರೆ ಇಷ್ಟ. ಓಕೆ, ಅದಕ್ಕೇನಂತೆ ತಗೊಳ್ಳೋಣ. ನಿಮ್ಮಿಷ್ಟನೇ ನಮ್ಮಿಷ್ಟ. ಹಲೋ, ಅಷ್ಟೊಂದೆಲ್ಲ ಬ್ರಾಡ್ ಥಿಂಕಿಂಗ್ ಬೇಡ. ನನ್ನಿಷ್ಟನೇ ಆಗಿರ್ಲಿ, ನಿಮ್ಮಿಷ್ಟನೇ ಆಗಿರ್ಲಿ. ನನ್ನಿಷ್ಟ ನಿಮ್ಮಿಷ್ಟ ಆಗೋದು ನನ್ಗಿಷ್ಟ. ಸಾರಿ, ತಪ್ಪಾಗಿ ತಿಳ್ಕೊಬೇಡಿ. ಕ್ಲೈಂಟ್ ಹೇಗೆ ಹೇಳ್ತಾರೋ ಹಾಗೆ ಅಂದೆ ಅಷ್ಟೇ. ಹಲೋ ಗುರು, ನನ್ಗೇನ್ ಮಾನ ಮರ್ಯಾದೆ ಇಲ್ಲ ಅನ್ಕೊಂಡಿದ್ದೆ ನಿನ್ನ ಹತ್ರ ಕಾಯ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ. ಬಂದ್ ಫೋಟೋ ತೆಗೀರಿ. ಸರ್, ಒಂದು ನಿಮಿಷ. ಮೇಡಮ್, ನೀವು ಯಾವಾಗ ಫೋಟೋಸ್ ತೆಗಿಸ್ಬೇಕು? ನಾಳೆ ಮಾರ್ನಿಂಗ್ ಅವೈಲೇಬಲ್ ಇರ್ತೀರಾ? ಹಾಂ ಮೇಡಮ್, ಅವೈಲೇಬಲ್ ಇರ್ತೀನಿ, ಬನ್ನಿ. ಓಕೆ, ರೆಡಿನಾ ಸರ್? ಎಸ್, ಐ ಆಮ್ ಆಲ್ವೇಸ್ ರೆಡಿ. ನಿಮಗೆ ಫೋಟೋಸ್ ಯಾವ ರೀತಿ ತೆಗಿಬೇಕು ಸರ್? ಕ್ಯಾಮ್ರಾದಲ್ಲಿ ಕ್ಲಿಕ್ ಅಂತ ತೆಗೀರಿ ಸರ್. ಹಾಂ. ಸಾರಿ ಮ್ಯಾನ್, ಆಕ್ಚುಲಿ ಆಸ್ಟ್ ಎ ಗುಡ್ ಕ್ವಶನ್ ಬ್ರೋ. ಆಕ್ಚುಲಿ ನಿಮ್ಗೆ ಗೊತ್ತಾ, ನನಗೆ ಈ ಚಿಕ್ಕ ವಯಸ್ಸಿಗೆ ಮದುವೆ ಆಗಕ್ಕೆಲ್ಲ ಇಷ್ಟ ಇಲ್ಲ. ಬಟ್ ಫ್ಯಾಮಿಲಿ ಫೋರ್ಸಸ್ ಮೀ. ಆದ್ರಿಂದ ಹುಡುಗಿ ನನ್ನ ನೋಡ್ತಿದ್ದಂಗೆ ಒಪ್ಪಿ ಅಪ್ಕೊಳ್ಳೋ ತರ ಇರಬೇಕು. ಬಟ್ ಅಪ್ಕೋಬಾರ್ದು. ಬಿಕಾಸ್ ಐ ಕಮ್ ಫ್ರಮ್ ಎ ಆರ್ಥೋಡಾಕ್ಸ್ ಫ್ಯಾಮಿಲಿ. ನೋಡ್ತಿದ್ದಂಗೆ ಕಿಸ್ ಕೊಡೋ ತರ ಇರಬೇಕು. ಬಟ್ ಕಿಸ್ ಕೊಡಬಾರ್ದು.
ಬಿಕಾಸ್ ಐ ಆಮ್ ಎ ಜೆಂಟ್ಲ್ ಮ್ಯಾನ್. ಹಂಗೆ ನೋಡ್ತಿದ್ದಂಗೆ ಮದ್ವೆಗೆ ಒಪ್ಕೊಳ್ಳೋ ತರ ಇರ್ಬೇಕು. ಬಟ್ ಮದ್ವೆಗೆ ಒಪ್ಕೋಬಾರ್ದಲ್ವಾ ಸರ್? ಹಲೋ, ಏನ್ ಕಿಂಡಲ್ಲ, ಮದ್ವೆಗೆ ಒಪ್ಕೊಳ್ಳೋ ತರ ಇರ್ಬೇಕು. ಹಂಗ್ ಫೋಟೋ ತೆಗಿ. ಸರ್ ಹೊಟ್ಟೆ ಒಳಗಡೆ. ಓಕೆ ಸರ್, ಓಕೆ. ಬ್ರೋ, ಫೋಟೋ ಯಾವಾಗ ತೊಳ್ಕೊಡ್ತೀರಾ? ಟ್ಯಾಂಕಲ್ಲಿ ನೀರು ಖಾಲಿಯಾಗಿದೆ, ಕೊಳೆಯಲ್ಲಿ ನೀರು ಬಂದಿದ ತಕ್ಷಣ ತೊಳ್ಕೊಟ್ಬಿಡ್ತೀನಿ ಸರ್. ಮತ್ತಿನ್ನೇನು ಸರ್, ಮೋದಿಯವ್ರು ನೋಡಿದ್ರೆ ಡಿಜಿಟಲ್ ಇಂಡಿಯಾ ಅಂತ ಬಡ್ಕೋತಾ ಇದ್ದಾರೆ, ನೀವು ನೋಡಿದ್ರೆ ತೋಳಿರಿ ಉಜಿರಿ ಅಂತಿದ್ದೀರಾ. ಹೇ ಗುರು, ನೀನೇನಾದ್ರೂ ಮಾಡ್ಕೋ, ಇವತ್ತು ಸಂಜೆ ನನಗೆ ಫೋಟೋ ಬೇಕು. ಓಕೆ ಸರ್. ಸರಿ, ಬರ್ತೀನಿ. ಆಯಿತು. ಹೇಳಿ ಮೇಡಮ್. ಹಾಂ, ನಾನು ನಿಮಗೆ ಕೆಲವೊಂದು ಫೋಟೋಸ್ ತೆಗಿಸ್ಬೇಕು ಅಂತ ಕಾಲ್ ಮಾಡಿದ್ದೆ. ನಿನ್ನೆ ರಾತ್ರಿ ಕಾಲ್ ಮಾಡಿದ್ರಿ? ಹೌದು. ಓಕೆ, ಬನ್ನಿ ಮೇಡಮ್. ಫೋಟೋಸ್ನ ಮೊಬೈಲ್ಗೆ ಕಾಪಿ ಹಾಕೊಡಕ್ಕಾಗತ್ತಾ? ಅದಕ್ಕೇನಂತೆ, ಮೊಬೈಲ್ ಕೊಡಿ. ಫೋಟೋಸ್ ಯಾವಾಗ ಸಿಗುತ್ತೆ? ಅದು ಪ್ರಿಂಟರ್ ಪ್ರಾಬ್ಲಮ್ ಇದೆ, ಬೆಳಗ್ಗೆ ಸಿಗುತ್ತೆ. ತಗೊಳ್ಳಿ. ನಿಮ್ಮ ನಂಬರ್ ಲಾಸ್ಟಲ್ಲಿ 8002 ಇದೆಯಲ್ಲ, ಅದೇ ತಾನೇ? ಹೌದು. ಓಕೆ. ನನ್ನ ನೇಮ್ ಅನು ಅಂತ ಸೇವ್ ಮಾಡ್ಕೊಳ್ಳಿ, ನಾ ಕಾಲ್ ಮಾಡಿ ಬರ್ತೀನಿ. ವಿಶೇಷವು ಗೆಳೆಯ ಕಣ್ಣು ನಾಚುತ್ತಲೇ ಹಾಗೆ ಹೇಳುತ್ತಿದೆ ಕೇಳು ನಮ್ಮಿಬ್ಬರ ಕಥೆಯ ಪ್ರೀತಿಯ ಪರಿಕಲ್ಪನೆ ಮೂಡಿದೆ ಮೆಲ್ಲನೆ. ನಿಂದು ವಾಟ್ಸಪ್ ಓಪನ್ ಮಾಡಿ ನೋಡು. ಯಾಕೆ, ಏನ್ ಕಳಿಸಿದೀಯಾ? ನಿನಗೆ ಗೊತ್ತಾಗುತ್ತೆ ನೋಡು. ಓ, ಫೋಟೋಸಾ? ಹೇಗಿದೆ? ಚೆನ್ನಾಗಿದೆ. ಏನ್ ಮೇಡಮ್ ಫುಲ್ ಖುಷಿಯಾಗಿದ್ದಾರೆ ಅನ್ಸುತ್ತೆ. ಮತ್ತೆ ಸುಮ್ಮನೆನಾ? ಈ ಖುಷಿಗೆನಾ ಊರಲ್ಲಿ ಅಷ್ಟು ಸ್ಟುಡಿಯೋಸ್ ಇದ್ದು ಈ ಸ್ಟುಡಿಯೋ ನಂಬರೇ ಬೇಕಂತ ಕಲೆಕ್ಟ್ ಮಾಡಿಸಿದ್ದು? ಯಾ ಹೇ, ಪ್ರಪೋಸ್ ಮಾಡ್ದಾ? ಇಲ್ಲ. ಯಾಕೆ?
ಮೀಟ್ ಮಾಡಿದ ಫಸ್ಟ್ ಡೇನೆ ಹೇಗೆ ಪ್ರಪೋಸ್ ಮಾಡ್ಲಿ? ಮತ್ತೆ ಅವ್ರ ಮನೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಆಮೇಲೆ ಪ್ರಪೋಸ್ ಮಾಡ್ತೀಯಾ? ಯಾರನ್ನಾರು ನೋಡಿ ಇಷ್ಟ ಆದಾಗ ಇಮಿಡಿಯೇಟ್ ಆಗಿ ಪ್ರಪೋಸ್ ಮಾಡ್ತೀವಲ್ಲ, ಅದೇ ಟ್ರೂ ಲವ್. ಇದೇ ಖುಷಿಲ್ ನಾಳೆ ಪ್ರಪೋಸ್ ಮಾಡ್ಬಿಡು. ಓಕೆ ಸರಿ, ಆಮೇಲೆ ಮಾಡ್ತೀನಿ. ಬಾಯ್. ಹಲೋ. ಹ್ಯಾಪಿ ಬರ್ತ್ಡೇ ಅದಿ. ಸರಿ. ವಿಶ್ ಮಾಡಿದ್ಕೆ ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಹೇಳು. ಸರಿ ಆಯಿತು, ಬೇರೆ ಏನು ಹೇಳು? ಏನಿಲ್ಲ ಮಗ, ನಮ್ದೊಂದು ಸ್ಟಿಲ್ ಫೋಟೋಸ್ ಆರ್ಡರ್ ಇದೆ, ಅದೊಂದು ನೀನೇ ಮಾಡ್ಕೊಡ್ಬೇಕು. ನಾನು ಯಾವುದು ಆರ್ಡ್ರ್ ಒಪ್ಕೋತಲ್ಲ ಅಂತ ಹೇಳಿದ್ನಲ್ಲ. ಗೊತ್ತು ಮಗ, ಬಟ್ ಎಮರ್ಜೆನ್ಸಿ ಇದೆ, ಟೈಮ್ ಇಲ್ಲ. ಯಾವುದೋ ಡಾಕ್ಯುಮೆಂಟ್ರಿಗೆ ನೇಚರ್ ಫೋಟೋಸ್ ಬೇಕಂತೆ, ಅದು ನಾಳೆನೇ ಬೇಕಂತೆ. ಸಾರಿ, ಬೇರೆ ಯಾರಿಗಾದ್ರೂ ಟ್ರೈ ಮಾಡು. ಪ್ಲೀಸ್ ಮಗ, ಅರ್ಥ ಮಾಡ್ಕೊ. ಯಾರೂ ಸಿಗ್ತಿಲ್ಲ, ತುಂಬ ಬೇಕಾದವ್ರು ಬೇರೆ. ನಿನ್ಗೇನು ರಿಸ್ಕ್ ಇಲ್ಲ ಮಗ. ಅವ್ರಿಗೆ ಎಮರ್ಜೆನ್ಸಿ ಬೇಕಿರೋದ್ರಿಂದ ಯಾವುದಾದ್ರೂ ಪಾರ್ಕಲ್ಲಿ ಫೋಟೋಸ್ ತಗೊಂಡ್ರೆ ಸಾಕು. ಆಗಲ್ಲ ಅನ್ಬೇಡ ಮಗ, ಪ್ಲೀಸ್. ಸರಿ ಆಯಿತು. ಥ್ಯಾಂಕ್ಸ್ ಮಗ, ಬಾಯ್. ಏನೋ ಮಾತಾಡಬೇಕು ಅಂತ ಹೇಳಿ ಸುಮ್ಮನೆ ನಿಂತಿದ್ದೀರಾ? ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನೋ ಮಾತಾಡಬೇಕು ಅಂತ ಹೇಳಿ ಈಗ ಗೊತ್ತಾಗ್ತಿಲ್ಲ ಅಂದ್ರೆ ಹೇಗೆ? ನೀವೇನು ಹೇಳಬೇಕು ಅಂತಿದ್ದೀರಾ ಅದನ್ನ ಹೇಳಿ. ಆದಿ, ನಾನು ನಿಂಗೆ ಹೇಳ್ತಿರೋದು ಹುಡುಕಾಟ ಅಂತ ಅನ್ನಿಸ್ತಿರ್ಬೋದು, ಬಟ್ ಇಟ್ಸ್ ಟ್ರೂ. ಪ್ರಪಂಚದಲ್ಲಿ ಎಲ್ಲರೂ ಅವ್ರಿಷ್ಟಪಟ್ಟವ್ರ ಜೊತೆನೇ ಇರಬೇಕು ಅಂತ ಬಯಸ್ತಾರೆ. ಹಾಗೆ ನಾನು ಕೂಡ ನಾನಿರೋ ಅಷ್ಟು ದಿನ ನಿನ್ನ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ. ಹಾಂ, ನೀವು ನನ್ನ ಮೀಟ್ ಆಗಿರೋದೇ ನನ್ನ ಸ್ಟುಡಿಯೋದಲ್ಲಿ. ನಾನು ಯಾರು ಏನು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸಡನ್ನಾಗಿ ಬಂದು ನೀನಂದ್ರೆ ನಂಗೆ ಇಷ್ಟ ಅಂದರೆ ನನಗಿದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದಿ, ಒಬ್ಬ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲದೆ ಅದನ್ನು ನೋಡಿದಾಗ ಯಾವುದೋ ಒಂದು ಗುಣದಿಂದ ಮನಸ್ಸಿನಲ್ಲಿ ಹುಟ್ಟೋ ಖುಷಿನೇ ಪ್ರೀತಿ. ಆ ಪ್ರೀತಿಲಿ ಯಾವುದೇ ಕಲ್ಮಶ ಇರಲ್ಲ. ನಾನು ನಿನ್ನನ್ನು ಮೊದಲ ಬಾರಿ ನೋಡಿದ್ದು ನನ್ನ ಫ್ರೆಂಡ್ ಮದುವೆಲಿ. ನನಗೆ ನಿನ್ನಲ್ಲಿ ಇಷ್ಟ ಆಗಿದ್ದೆ ನಿನ್ನ ಇನ್ನೋಸೆನ್ಸ್ ನಗು. ನಿನ್ನ ನಗುನ ನಿನಗೆ ಗೊತ್ತಿಲ್ಲದೆ ತುಂಬ ಹಿಂಬಾಲಿಸಿದ್ದೀನಿ. ಈ ಪ್ರೀತಿ ಅನ್ನೋ ಸ್ವಾರ್ಥದ ಹೆಸರಲ್ಲಿ ನಿನ್ನ ಲೈಫ್ನಲ್ಲಿ ಆಟ ಆಡ್ತಿದ್ದೀನೇನೋ ಅನಿಸುತ್ತೆ. ಸಾರಿ ಆದಿ, ಐ ಲವ್ ಯು. ಆದಿ, ನಾನೆಷ್ಟು ಸಲ ಹೇಳಬೇಕು ಅಂದರೂ ನಿನ್ನ ಮುಖದಲ್ಲಿರೋ ನಗು ನೋಡಿ ನಂಗೆ ಹೇಳೋಕ್ಕಾಗಲಿಲ್ಲ. ಸಾರಿ ಆದಿ, ನಾನು ನಿನ್ನನ್ನು ಬಿಟ್ಟು ಹೋಗ್ತಿದ್ದೀನಿ. ಆದರೆ ನಿನ್ನ ನಗುನಲ್ಲಿ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ನನಗೆ ಜೀವನ ಪೂರ್ತಿ ನಿನ್ನ ಜೊತೆ ಬದುಕಬೇಕು ಅನ್ನೋ ಆಸೆ. ಆದರೆ ಅದು ಆಗಲ್ಲ, ಯಾಕಂದರೆ ನನಗೆ ಬ್ರೈನ್ ಟ್ಯೂಮರ್ ಇದೆ. ಕನಸು ಕೊನೆಯಾಯಿತೆ, ಹೃದಯ ಚೂರಾಯಿತೆ, ಜೊತೆಗೆ ನೀನಿಲ್ಲದೆ ನಗುವೆ ಮರೆಯಾಯಿತೆ.
ಒಲವೋ ಜೀವಂತವೇ. ಬದುಕು ಎಷ್ಟೇ ಬಯಸಿದರೂ ಇದ್ದಷ್ಟೇ ಋಣ. ನೆನಪುಗಳ ಜೊತೆ ನಿರಂತರ ಈ ಪಯಣ. ಉಸಿರಿನಲ್ಲಿ ಬೇರೆ ಆದಿ ನೇಚರ್ ಚೆನ್ನಾಗಿದೆ, ಒಂದು ಫೋಟೋ ತೆಗಿ. ಕನಸಿಗೊಂದು ಹೆಸರನಿಟ್ಟು ನಾನಿನ್ನ ಕಾಯುವೆ. ಏ ಲೂಸು, ಏನೋ ನೋಡ್ತಿದ್ಯಾ? ಫೋಟೋ ತೆಗಿ ಅಂದ್ರೆ ಏನು? ಆದಿ, ಅಂಕಲ್, ನಂದೊಂದು ಫೋಟೋ ತೆಗಿತೀರಾ ಪ್ಲೀಸ್? ಸಾರಿ ಪುಟ, ಈಗ ಬೇಡ, ಇನ್ನೊಂದ್ಸಲ ತಗೊಡ್ತೀನಿ. ಮಾಮ, ಅಂಕಲು ಫೋಟೋ ತಗೊಡ್ತಿಲ್ಲ. ಹೌದಾ, ಸರಿ ಬಾ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್, ಇವನೊಂದೆರಡು ಫೋಟೋ ತೆಕ್ಕೊಡ್ತೀರಾ? ತುಂಬ ಆಸೆ ಪಡ್ತಿದ್ದಾನೆ. ಸಾರಿ ಸರ್, ಸ್ವಲ್ಪ ಮೂಡ್ ಅಪ್ಸೆಟಲ್ಲಿದ್ದೀನಿ. ಇಟ್ಸ್ ಓಕೆ ಸರ್, ಪರವಾಗಿಲ್ಲ. ಅದ್ವಿಕ್, ಅಂಕಲ್ಲು ಬೇಜಾರಲ್ಲಿದ್ದಾರೆ, ಇವತ್ತು ಬೇಡ, ಬಾ ಹೋಗೋಣ. ಆದಿ, ನೀನು ಯಾವತ್ತೂ ಬೇಜಾನಲ್ಲಿ ಕೂರ್ಬೇಡ. ನಿನ್ನ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು. ಯಾಕಂದರೆ ಆ ನಗು ಎದುರುಗಡೆ ಇರೋರ ಮುಖದಲ್ಲೂ ನಗು ತರಿಸುತ್ತೆ. ಸಾರ್, ಒಂದು ನಿಮಿಷ. ಫೋಟೋಸ್ ತೆಗೆದುಕೊಡ್ತೀನಿ. ಸ್ಮೈಲ್.
ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ ಸರ್. ಈ ಅಡ್ರೆಸ್ಸಿಗೆ ಬಂದು ಫೋಟೋಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್. ನಿಮ್ಮ ನಗು ತುಂಬ ಚೆನ್ನಾಗಿದೆ. ಯಾವಾಗಲೂ ಬೇಜಾರಲ್ಲಿರಬೇಡಿ. ಕೀಪ್ ಸ್ಮೈಲಿಂಗ್. ಬೇಜಾರ್ನಲ್ಲಿ ಇರಬೇಡ ಆದಿ, ನಾನು ಯಾವಾಗಲೂ ನಿನ್ನ ನಗುನಲ್ಲೇ ಇರ್ತೀನಿ. ನಗು ಅಪರೂಪವಾಗಬಾರದು, ನಮ್ಮ ರೂಪವಾಗಬೇಕು. ನಗು ಅನಿವಾರ್ಯತೆಯಾಗಬಾರದು, ಆತ್ಮತೃಪ್ತಿಯಾಗಿರಬೇಕು. ಯಾಕೆಂದರೆ ನಗು ಅಮೂಲ್ಯವಾದದ್ದು. ಎವ್ರಿಬಡಿ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್.